ಹೆಲೋ ಎಲ್ರಿಗೂ. ಇವತ್ತು 2 ಥರದ ಇಫ್ತಾರ್ ಸ್ನ್ಯಾಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಕ್ರಿಸ್ಪಿ ಎಗ್ ಬಾಕ್ಸ್. ಇದನ್ನು ಹೇಗೆ ಮಾಡೋದಂದರೆ, ಮೊದಲು ಒಂದು ಬಾಣಲೆಗೆ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಕರಿಬೇವಿನ ಎಲೆಯನ್ನು ಅದಕ್ಕೆ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 2 ಹಸಿಮೆಣಸು, 1 ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ವರೆಗೂ. ಅದಾದ ನಂತರ 2 ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಡಿ. 2 ಚಮಚದಷ್ಟು ಇಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೇನೆ. ಬೇಕಿದ್ದರೆ ಹಾಕ್ಬೋದು, ಇಲ್ಲಾದರೆ ಹಾಕಬೇಕು ಅಂತೇನಿಲ್ಲ, ಅದು ಆಪ್ಷನಲ್ಲು. ಒಂದು 1/4 ಚಮಚದಷ್ಟು ಅರಿಶಿನ ಹುಡಿ, 1 ಚಮಚದಷ್ಟು ಖಾರದ ಹುಡಿ, ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಮತ್ತು 1/4 ಚಮಚದಷ್ಟು ಜೀರಾ ಹುಡಿ, ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಲೈಸ್ ಮಾಡಿರೋ ಒಂದು ದೊಡ್ಡ ಟೊಮ್ಯಾಟೊ ಹಣ್ಣನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟಾದರೆ ನಿಮ್ಮ ಮಸಾಲೆ ರೆಡಿ ಆಯ್ತಿಲ್ಲಿ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಮೊಟ್ಟೆ ಹಾಗೂ 1 ಕಪ್ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿಬಿಟ್ಟು ನೋಡಿ ಈ ಹದಕ್ಕೆ ಇರಬೇಕು. ಅದಾದ ನಂತರ ಒಂದು ತವಕ್ಕೆ ನೀವು ಪ್ರಿಪೇರ್ ಮಾಡಿರೋ ಆ ಹಿಟ್ಟನ್ನು ದೋಸೆ ಮಾಡಿ, ಹಿಟ್ಟಲ್ಲಿ ಈ ಥರ ಉಲ್ಟಾ ಏನು ಹಾಕಬೇಕು ಅಂತಿಲ್ಲ, ಬರೀ ಒಂದು ಸೈಡ್ ಕಾದರೆ ಸಾಕು. ಈಗ ಒಂದು ಮೊಟ್ಟೆಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಮೆಣಸಿನ ಹುಡಿ ಹಾಕಿ ಮಿಕ್ಸ್ ಮಾಡಿ. ಅದಾದ ನಂತರ ಒಂದು 2 ಚಮಚದಷ್ಟು ಹಾಲನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀವು ಮಾಡಿಟ್ಟಿರೋ ಆ ದೋಸೆ ಇದೆಯಲ್ಲ, ಶೀಟು, ಅದಕ್ಕೆ ನೀವು ಪ್ರಿಪೇರ್ ಮಾಡಿರುವಂತಹ ಮಸಾಲೆನ ಹಾಕಿಬಿಟ್ಟು ಅದರ ಮೇಲೆ ಒಂದು ಬೇಯಿಸಿರುವ ಮೊಟ್ಟೆಯನ್ನು ಹೀಗೆ ಇಟ್ಟು 4 ಸೈಡು ಹೀಗೆ ಫೋಲ್ಡ್ ಮಾಡಿ. ನೋಡಿ ಈ ಥರ ಫೋಲ್ಡ್ ಮಾಡಿ. ಇದಾದ ನಂತರ ನೀವು ಪ್ರಿಪೇರ್ ಮಾಡಿಟ್ಟಿರೋ ಮೊಟ್ಟೆ ಇದೆಯಲ್ಲ, ಅದಕ್ಕೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಈ ಥರ ಕೋಟ್ ಮಾಡಿ. ತುಂಬಾ ಟೇಸ್ಟಿ ಆಗುತ್ತೆ ತಿನ್ನೋದಕ್ಕೆ. ನೀವು ವಿಡಿಯೋನ ನೋಡ್ತೀರಾ ಆದರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ದಯವಿಟ್ಟು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಡಿ ಚಾನಲನ್ನು. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಶಾಲೋ ಫ್ರೈ ಮಾಡಿ. ಡೀಪ್ ಫ್ರೈ ಮಾಡಬೇಕು ಅಂತೇನಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಲೋ ಎಲ್ರಿಗೂ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ಚಿಕನದ್ದು ಸ್ನ್ಯಾಕ್ಸನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು 300 ಗ್ರಾಮ್ನಷ್ಟು ಚಿಕನನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೋನ್ಲೆಸ್ 2ರಿಂದ 3 ಹಸಿಮೆಣಸಿನಕಾಯನ್ನು ಹಾಕಿ ರುಬ್ಕೊಳ್ಳಿ. ಈಗ ಒಂದು 2ರಿಂದ 3 ಆಲೂಗಡ್ಡೆಯನ್ನು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ನೀವು ಮಿಕ್ಸಿಯಲ್ಲಿ ರುಬ್ಬಿದ್ರಲ್ಲ ಚಿಕನದ್ದು ಪೇಸ್ಟ್, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಹಸಿಮೆಣಸಿನಕಾಯಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಅದಾದ ನಂತರ 1 ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕಿದ್ಮೇಲೆ ನಿಮಗೆ ಯಾವ್ದು ಬೇಕಾದರೂ ಮಸಾಲೆ ಪುಡಿಯನ್ನು ಹಾಕ್ಕೋಬೋದು. ಇಲ್ಲಿ 1 ಚಮಚದಷ್ಟು ಕರಿಮೆಣಸಿನ ಹುಡಿಯನ್ನು ಹಾಕ್ಕೊಂಡಿದ್ದೇನೆ, ಅರ್ಧ ಚಮಚದಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಿಮಗೆ ಯಾವ ಮಸಾಲೆ ಎಕ್ಸ್ಟ್ರಾ ಬೇಕು ಅಂದರೆ ಅದನ್ನೆಲ್ಲ ಹಾಕ್ಕೋಬೋದು. ಖಾರದ ಪುಡಿ, ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟ ಹಾಕಿದ್ರೂ ರುಚಿ ಆಗುತ್ತೆ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಒಂದು ಸ್ವಲ್ಪ ಮಸಾಲೆನ ತಗೊಂಡ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೊಳ್ಳಿ. ಇದೇ ಶೇಪ್ ಬೇಕು ಅಂತಿಲ್ಲ, ನಿಮಗೆ ಯಾವುದು ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೊಳ್ಬೋದು. ಈಗ ಎಲ್ಲ ಸ್ನ್ಯಾಕ್ಸನ್ನು ತಯಾರು ಮಾಡಿಟ್ಕೊಳ್ಳಿ. ಈಗ ಒಂದು ಮೊಟ್ಟೆಗೆ ಸ್ವಲ್ಪ ಕರಿಮೆಣಸಿನ ಹುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊಳ್ಳಿ. ಮತ್ತು ನಮಗೆ ಬೇಕಾಗಿರುವಂಥದ್ದು ಬ್ರೆಡ್ ಕ್ರಮ್ಸ್. 4 ಬ್ರೆಡ್ಡನ್ನು ತುಂಡು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿದರೆ ಬ್ರೆಡ್ ಕ್ರಮ್ಸ್ ರೆಡಿ ಆಗುತ್ತೆ. ಈಗ ನೀವು ಮಾಡಿಟ್ಟಿರೋ ಆ ಸ್ನ್ಯಾಕನ್ನು ಒಂದು ಮೊಟ್ಟೆಯಲ್ಲಿ ಅದ್ಬಿಟ್ಟು ಡಿಪ್ ಮಾಡಿಬಿಟ್ಟು
ಈ ಬ್ರೆಡ್ ಕ್ರಮ್ಸಲ್ಲಿ ಕೋಟ್ ಮಾಡಿ, ಚೆನ್ನಾಗಿ ಕೋಟ್ ಮಾಡಿ. ಇದು ತುಂಬಾ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಲಸನೂ ಈಸಿಯಾಗಿದೆ, ತುಂಬಾ ಬೇಗನೂ ಮಾಡ್ಕೊಳ್ಬೋದು. ಈಗ ಈ ಥರ ಚಾಕುವಿನ ಸಹಾಯದಿಂದ ಈ ಥರ ಕಟ್ ಮಾಡಿ, ಇದು ಮಾಡಲೇಬೇಕು ಅಂತೇನಿಲ್ಲ, ಆದರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಈ ರೀತಿ ಮಾಡ್ಕೊಳ್ಳಿ. ಎಲ್ಲವನ್ನು ಅದೇ ರೀತಿ ಮಾಡಿಟ್ಕೊಳ್ಳಿ. ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.